including a powerful Mahamantra initiation by Sadhguru at midnight, explosive meditations, Sadhguru's discourses, and a spectacular cultural performance by renowned artists. The event is being translated live into 22 languages, 11 Indian and 11 global. The live stream can be accessed on Sadhguru YouTube. The chief guest of this year's Mahashivratri celebrations, ನಿಮ್ಮ ಪಾಲಿಗೆ ಕೇವಲ ಜಾಗರಣೆಯ ರಾತ್ರಿಯಾಗದೆ ಜಾಗೃತಿಯ ರಾತ್ರಿಯಾಗುವುದೆಂದು ಆಶಿಸುತ್ತೇವೆ. will be joining us shortly, and then we will begin. Ladies and gentlemen, you can see on the screens that Shri Amit Shah has arrived. ಪರದೆಯ ಮೇಲೆ ತಾವೀಗ ನೋಡುತ್ತಿದ್ದೀರಿ, Conversation with Sadhguru. ಕೇಂದ್ರ ಗೃಹ ಸಚಿವರು ಸಹಕಾರ ಸಚಿವರು ಆದ ಶ್ರೀಯುತ ಅಮಿತ್ ಶಾ ಅವರು ಇದೀಗ ಈಶಾ ಯೋಗ ಕೇಂದ್ರಕ್ಕೆ ಆಗಮಿಸಿದ್ದಾರೆ. ಸದ್ಗುರುಗಳೊಂದಿಗೆ ಮಾತುಕತೆಯಲ್ಲಿ ತೊಡಗಿದ್ದಾರೆ. Suryakund. ಇದು ಸೂರ್ಯಕುಂಡದಲ್ಲಿ ಮಾತುಕತೆ ನಡೀತಾ ಇದೆ. Many other guests who have arrived, and some will be joining us soon. ಇನ್ನಿತರ ಅತಿಥಿಗಳು ಈಗಾಗಲೇ ಆಗಮಿಸಿದ್ದು Shri Gulab ಕ್ಷಣದಲ್ಲೇ and his wife, ಬಂದು ಸೇರಲಿದ್ದಾರೆ. Arya, the Honorable Governor of Odisha, Shri Haribabu Kambampati, and his wife, ಒರಿಸ್ಸಾದ ರಾಜ್ಯಪಾಲರಾದ ಸನ್ಮಾನ್ಯ ಶ್ರೀ ಹರಿಬಾಬು ಕಂಬಂಪತಿ ಹಾಗೂ ಒರಿಸ್ಸಾದ ಪ್ರಥಮ ಮಹಿಳೆ ಶ್ರೀಮತಿ ಜಯಶ್ರೀ ಕಂಬಂಪತಿ, L. Murugan, and the Honorable ಕೇಂದ್ರದ ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವರಾದ ಶ್ರೀ ಎಲ್ ಮುರುಗನ್ ಅವರು ಬಂದಿದ್ದಾರೆ. Sadhguru and the Honorable Union Minister of ಸದ್ಗುರುಗಳ ಹಾಗೂ Shri Amit Shah, ಸನ್ಮಾನ್ಯ visiting the Naga. ಕೇಂದ್ರ ಗೃಹ ಸಚಿವರು ಹಾಗೂ ಸಹಕಾರ ಸಚಿವರಾದ ಶ್ರೀಯುತ ಅಮಿತ್ ಶಾ ಅವರು The serpent ನಾಗನಿಗೆ significance for its ability ಆರತಿಯನ್ನು ಮಾಡ್ತಾ ಇದ್ದಾರೆ. and its extraordinary sense of perception. ಯೋಗದಲ್ಲಿ ಮತ್ತು ಜಗತ್ತಿನಾದ್ಯಂತ ಕೂಡ ಅನೇಕ ಸಂಸ್ಕೃತಿಗಳಲ್ಲಿ ನಾಗನಿಗೆ ವಿಶೇಷ ಮಹತ್ವ ನೀಡಲಾಗಿದೆ. ಕಾರಣ ನಿಚ್ಚಳತೆ ಹೊಂದಬಲ್ಲ ನಾಗನ ಸಾಮರ್ಥ್ಯ. ನಾಗನ ತೀಕ್ಷ್ಣವಾದ ಗ್ರಹಣ ಶಕ್ತಿ, ಸದ್ಗುರುಗಳಿಂದ ಪ್ರತಿಷ್ಠಾಪಿತವಾಗಿರುವ ನಾಗನ ಶಕ್ತಿ ಆರೋಗ್ಯ, ಸಮೃದ್ಧಿ ಮತ್ತು ಜೀವನದ ಅತೀಂದ್ರಿಯ ಆಯಾಮಗಳ ಪರಿಶೋಧನೆಗೆ ಅತೀವ ಸಹಕಾರಿ. ಇದೀಗ ಸದ್ಗುರುಗಳು ಅಭಯ ಸೂತ್ರವನ್ನು ಕಟ್ತಾ ಇದ್ದಾರೆ. ಅಭಯ ಸೂತ್ರ ಪ್ರತಿಷ್ಠೀಕರಿಸಿದ ಹತ್ತಿಯ ದಾರವಾಗಿದ್ದು ಅದನ್ನು ಮಣಿಕಟ್ಟಿನಲ್ಲಿ ಧರಿಸಲಾಗುತ್ತದೆ. ಸಂಶಯ ಮತ್ತು ಭಯಗಳನ್ನು ಮೀರಲು ಹಾಗೂ ನಮ್ಮ ಆಕಾಂಕ್ಷೆಗಳನ್ನು ಪೂರೈಸಲು ಇದು ಬೆಂಬಲ ನೀಡುತ್ತದೆ. ಸೂರ್ಯಕುಂಡದಲ್ಲಿ ನಾಗನ ಆರಾಧನೆ ಮಾಡಿ ಮುಖ್ಯ ಅತಿಥಿಗಳು ಇದೀಗ ಸೂರ್ಯಕುಂಡದಿಂದ ಹೊರಕ್ಕೆ ಹೆಜ್ಜೆ ಹಾಕ್ತಾ ಇದ್ದಾರೆ. Shri Amit Shah and Sadhguru leaving Suryakund and Naga and walking towards Nandi now. ಇದೀಗ ನಂದಿಯ ಕಡೆಗೆ ಸದ್ಗುರುಗಳ ಜೊತೆಗೆ Nandi, who ಗೃಹ ಸಚಿವ ಹಾಗೂ ಸಹಕಾರ ಸಚಿವರಾದ ಶ್ರೀಯುತ ಅಮಿತ್ ಶಾ ಅವರು ಹೆಜ್ಜೆ ಹಾಕ್ತಾ ಇದ್ದಾರೆ. is also revered as an access point to Adiyogi. ನಂದಿ ಆದಿಯೋಗಿಯ ಚಿರಂತನ ಸಂಗಾತಿ. Guru has also ಇವನು ಆದಿಯೋಗಿಯ ದಂತಕಥೆಗಳ ಒಂದು ಪ್ರಮುಖ ಭಾಗ. Guru, the first consecration of its kind in over 800 years. 800 ವರ್ಷಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ That will river ಬೆಂಗಳೂರಿನ for thousands of years. ಸನ್ನಿಧಿಯಲ್ಲಿ ಕೂಡ ನಂದಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. An important law, ನಂದಿ ಆದಿಯೋಗಿಯ ಚಿರಂತನ ಸಂಗಾತಿ. Nandi, ಇವನು ಆದಿಯೋಗಿಯ ದಂತಕಥೆಗಳ ಪ್ರಮುಖ ಭಾಗ. eternal waiting. ನಂದಿ ನಿರಂತರ ಕಾಯುವಿಕೆಯ ಸಂಕೇತ. ಇದನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಗುಣವೆಂದು ಪರಿಗಣಿಸಲಾಗುತ್ತದೆ. And Shri Amit Shah ಕಾಯುವಿಕೆ intense ಗ್ರಹಣಶೀಲತೆಯ ಸಾರಸತ್ವ. towards ಸದ್ಗುರು ಹಾಗೂ spaces. Getting a glimpse of Suryakund from a higher point. As the students of Samskriti project sitting there on the steps and chanting, ಈಶಾ ಸಂಸ್ಕೃತಿಯ ಮಕ್ಕಳು Shri Amit ಸಂಸ್ಕೃತ ಸ್ತೋತ್ರಗಳ ಸಮರ್ಪಣೆ ಮಾಡುತ್ತಿದ್ದಾರೆ. special at the Isha Yoga Center. ಇದೀಗ